ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಒಂದು ಡೋರಿ ಡಿಸೈನ್, ತುಂಬ ಬ್ಯೂಟಿಫುಲ್ ಆಗಿರೋಂಥ ಡೋರಿ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಡಿಸೈನ್ ಅಂತೂ ನೀವು ನೋಡೇ ಇರೋದಿಲ್ಲ, ತುಂಬಾ ಬ್ಯೂಟಿಫುಲ್ ಆಗಿರೋದು. ಅದು ಇದಕ್ಕೆ ಗೌನ್ಗಳಿಗೆ ಅಂದರೆ ಗೊಂಚಲು ಥರ ಮಾಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕೆ ಡೋರಿ ದಾರ ರೆಡಿ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಸೀರಿಯಲ್ ಆಗಿರೋದ್ರಿಂದ ನಮ್ಗೆ ಲೆಂತ್ ಸಿಗುತ್ತೆ, ಉದ್ದಕ್ಕೆ ಸಿಗುತ್ತೆ. ಇವಾಗ ಬ್ಲೌಸ್ ಕೊಡೋಲ್ಲಾದರೆ ಈ ಥರ ಉದ್ದ ಸಿಗೋಲ್ಲ, ಹಾಗಾಗಿ ಇದು ಸೀರಿಯಲ್ ಆಗಿರೋದ್ರಿಂದ ನಾನು ಉದ್ದಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಆ ಥರ ಗೊಂಡೆಗಳು ಹಾಕಿದಾಗ ಸ್ವಲ್ಪ ಉದ್ದನೇ ಇರಬೇಕು, ಒಂಥರ ಅದು ಚೆನ್ನಾಗಿ ಕಾಣಿಸುತ್ತೆ. ನೀವು ತುಂಡಕ್ಕೆ ಇಟ್ಬಿಟ್ರೆ ಸಖತ್ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮ್ಮ ಮಾಮೂಲಿಗಿಂತ ಒಂದು ಅರ್ಧ ಮೀಟ್ರ್ ಜಾಸ್ತಿನೇ ಇಟ್ಕೊಳ್ಳಿ. 1.5 ಮೀಟ್ರ್ ತೊಗೊಂಡ್ರೆ ಸಾಕು, 2 ಮುಕ್ಕಾಲು ಮೀಟ್ರ್ ಬಂದರೆ ಸಾಕು. ಈ ಥರ ಎರಡೂ ನಾನು ಈ ಥರ ತುದಿಲಿ ಸ್ವಲ್ಪ ಜಾಸ್ತಿ ಅಗಲ ಬಿಡಿ, ಬರ್ತಾ ತುದಿಲಿ, ಯಾಕೆಂದರೆ ದಾರ ತೂರಿಸ್ಬೇಕಲ್ಲ ಅದಕ್ಕೆ. ಇನ್ನು ಮಿಕ್ಕಿತ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ದಾರನ ಒಂದೇ ಮಾರ್ಜಿನ್ ಬರಬೇಕು, ಒಂಚೂರು ಸೊಟ್ಟ ಪಟ್ಟ ಎಲ್ಲ ಬರಬಾರ್ದು, ಯಾಕೆಂದ್ರೆ ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರಬೇಕಲ್ವ. ಅದಕ್ಕೆ ನೀಟಾಗಿ ಒಂದೇ ಸಮನಾಗಿ ಸ್ಟಿಚ್ ಮಾಡಿ ಸಣ್ಣ ಹೊಲಿಗೆ ಹಾಕ್ಕೊಳ್ಳಿ, ಯಾಕೆಂದರೆ ಉಲ್ಟಾ ತಿರುಗಿಸಿದಾಗ ಅದು ಹೊಲಿಗೆ ಬಿಚ್ಕೋಬಾರ್ದು, ಅದಕ್ಕೋಸ್ಕರ. ಇಲ್ಲ ಡಬ್ಬ ಸ್ಟಿಚ್ ಹಾಕೋಬೋದು ನೀವು ಸಣ್ಣ ಹೊಲಿಗೆ. ಇಲ್ಲ ಅಂದರೆ ಈ ಥರ ಒಂದು ದಾರ ಇದು ಸೂಜಿ ತೊಗೊಳ್ಳಿ. ಸೂಜಿಗೆ ದಾರನ ಸ್ವಲ್ಪ ದಾರ ಗಟ್ಟಿ ಇರಲಿ, ಅಂದರೆ ಒಂದು 4-5 ಎಳೆ ಇರಲಿ. ಅದನ್ನು ಈ ಥರ ಹಾಕ್ಬಿಟ್ಟು ಒಂದು ನಾಟ್ ಹಾಕ್ಕೊಂಡು ಇವಾಗ ಉಲ್ಟಾ ತಿರುಗಿಸಿ ಸೂಜಿನ ತಿರುಗಿಸಿ ತೂರಿಸ್ಕೊಂಡು ಬನ್ನಿ. ನೀಟಾಗಿ ಒಳಗಡೆಯಿಂದ ತೂರಿಸ್ಕೊಂಡು ಎಳಿಬೇಕಾದ್ರೆ ಅದು ಅದಕ್ಕೆ ನಾನು ಹೇಳಿದ್ದು, ಸೊಟ್ಟ ಪಟ್ಟ ಇದನ್ನು ಸ್ಟಕ್ ಆಗ್ತಾ ಇರುತ್ತೆ. ಒಂದೇ ಸಮನಾಗಿದ್ದರೆ ನೀಟಾಗಿ ಬಂದುಬಿಡುತ್ತೆ, ತೊಂದರೆ ಏನಿಲ್ಲ. ಓಕೆನಾ? ಈ ಥರ ಸೂಜಿನ ತೂರಿಸ್ಬಿಟ್ಟು ಹಿಂಗೆ ಒಂದು ಏನಕ್ಕಾದ್ರೂ ಕಟ್ಬಿಟ್ಟು ನೀಟಾಗಿ ಎಳೀರಿ. ಅವಾಗೇನಾಗುತ್ತೆ, ಅದು ನೀಟಾಗಿ ಬಂದುಬಿಡುತ್ತೆ. ಒಂದೇ ಸಮ ಇರೋದು ನೋಡಿ, ಒಂದೇ ಸಮ ಇದ್ದರೆ ಹಂಗೆ ಏನು ಕಷ್ಟ ಆಗೋಲ್ಲ. ಸೊಟ್ಟ ಪಟ್ಟ ನೀವು ಸ್ಟಿಚ್ ಹಾಕಿದರೆ ಮಾತ್ರ ಅಲ್ಲಿ ಸಿಗಾಕೊಳ್ಳೋದು, ಇಲ್ಲ ನೀಟಾಗಿ ಬಂದುಬಿಡುತ್ತೆ. ನೀವು ಎಷ್ಟು ಸಣ್ಣಕ್ಕೆ ಹಾಕಿದ್ರೂ ಆರಾಮಾಗಿ ಎಳೆದ್ಬಿಡ್ಬೋದು, ಈಸಿಯಾಗಿ ಬರುತ್ತೆ. ಓಕೆನಾ? ಮತ್ತು ಅದಕ್ಕೆ ಸೀರೆ ಪೀಸ್ ತೊಗೊಂಡೆ ನಾನು. ಅದಕ್ಕೆ ಒಟ್ಟು 4, ಯಾಕೆಂದರೆ ಆ ಕಡೆ 4 ಈ ಕಡೆ 4 ಬರಲಿ ಅಂದ್ಬಿಟ್ಟು ಇದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ನಾನು 5 ಇಂಚ್ ಅಗಲ 5 ಇಂಚ್ ಉದ್ದ ತೊಗೋತಾ ಇದ್ದೀನಿ. ಅಂದರೆ ಅದೇ ಒಂದು ಸ್ವಲ್ಪ ದೊಡ್ಡದಾಗೆ ಬರುತ್ತೆ, ಒಂದರಲ್ಲಿ 2 ಆಗುತ್ತೆ. ಓಕೆನಾ? ಈ ರೀತಿ 5 ಇಂಚ್ ಅಗಲ 5 ಇಂಚ್ ಉದ್ದ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ, ಮತ್ತು ಆಮೇಲೆ ಒಂಥರ ತ್ರಿಭುಜ ಅಂದರೆ ರೌಂಡ್ ಶೇಪ್ ಬರಬೇಕದು, ಆ ಥರಕ್ಕೋಸ್ಕರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಈ ಥರ ಫೋಲ್ಡ್ ಮಾಡಿ ಮತ್ತೆ ಡಬಲ್ ಫೋಲ್ಡ್ ಮಾಡಿ ಆಮೇಲೆ ಅದನ್ನು ತ್ರಿಭುಜಾಕಾರದಲ್ಲಿ ಕಟ್ ಮಾಡಿ, ಹಂಗೆ ಮೂತಿನ ಹಿಂಗೆ ತಿರುಗಿಸ್ಕೊಂಡು ಸುತ್ತ ಕಟ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಅದು ರೌಂಡ್ ಶೇಪ್ ಬರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಅದೊಂದು ನೋಡ್ಕೊಳ್ಳಿ, ಆ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಇದು ರೌಂಡ್ ಶೇಪ್ ಬರುತ್ತೆ. ಓಕೆನಾ? ಈ ರೌಂಡ್ ಶೇಪ್ನ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಂತು ರೌಂಡ್ ಶೇಪು. ಇವಾಗ ಇದು ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ 2 ಆಗುತ್ತೆ, ಒಂದೊಂದರಲ್ಲಿ 2 ಆಗುತ್ತೆ. ಅಂದರೆ ಒಟ್ಟು ಒಂದು ಸೈಡ್ಗೆ 4, ಇನ್ನೊಂದು ಸೈಡ್ಗೆ 4, ಒಂದು ಟ್ಯಾಗಿಗೆ 4, ಇನ್ನೊಂದು ಟ್ಯಾಗಿಗೆ 4 ಆಗುತ್ತೆ. ಓಕೆನಾ? ಇವಾಗ ಇದಕ್ಕೆ ಲೈನಿಂಗ್ ಬೇಕು. ಈ ಥರ ಒಂದು ನಾನು ಯಾವುದೋ ಎಕ್ಸ್ಟ್ರಾ ಲೈನಿಂಗ್ ಇರೋದನ್ನೇ ತೊಗೊಂಡಿದ್ದೀನಿ. ಮ್ಯಾಚಿಂಗ್ ಇದ್ದರೆ ಮ್ಯಾಚಿಂಗೇ ತೊಗೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೀತೆ, ಯಾಕಂದರೆ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಮೇಲೇನು ಕಾಣಿಸಲ್ಲ. ಓಕೆನಾ? ಈ ಥರ ಈ ಬಟ್ಟೆಗಳಿಗಾದರೆ ಬೇಕು. ನೆಟ್ಟೆಡ್ಗಾದರೆ ಈ ಥರ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದೇ ಥರ ಆದರೆ ಅದು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ನಾನು ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗ್ ಬರೋಲ್ಲ ನೆಟ್ಟೆಡ್ಗಾದರೆ. ಇವಾಗ ಇದನ್ನು ಎರಡೂ ಒಂದೇ ಸಮಕ್ಕೆ ಕಟ್ ಮಾಡಿಕೊಂಡೆ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದ್ರ ಮೇಲೆ ಒಂದಿಟ್ಟು ಮಧ್ಯದಲ್ಲಿ ಓಪನ್ ಬಿಟ್ಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಸುತ್ತ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದು ಓಪನ್ ಅದು ಶೇಪ್ ಹೇಗಿದೆ ಹಾಗೇ ನೀಟಾಗಿ ಇಟ್ಕೊಂಡು ಒಂಚೂರು ಆ ಕಡೆ ಈ ಕಡೆ ಆಗದೆ ಇದ್ದಂಗೆ ಸ್ಟಿಚ್ ಮಾಡ್ಕೋಬೇಕು. ಒಟ್ಟು ಇದು 8 ಪೀಸ್ ಬರುತ್ತೆ. ಒಂದರಲ್ಲೇ 2 ಪೀಸ್ ಅಂದರೆ 4 ಪೀಸಲ್ಲಿ 8 ಪೀಸ್ ಬರುತ್ತೆ. ಓಕೆನಾ? ಇವಾಗ ಇದನ್ನು ನಾನು ಇಲ್ಲಿ ತೋರಿಸ್ತಾ ಇರುವಾಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಇದಕ್ಕೆ ಉಲ್ಟಾ ತಿರುಗಿಸ್ಕೋಬೇಕು ಇದನ್ನು. ಓಕೆನಾ? ಇದೇನು ಮಾಡಬೇಕಪ್ಪ ಅಂದರೆ ನ್ಯಾಚ್ ಹಾಕ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಬೇಕು. ಆವಾಗ ಏನಾಗುತ್ತೆ, ನಮಗೆ ರೌಂಡ್ ಶೇಪ್ ಬರುತ್ತೆ. ಓಕೆನಾ? ಎಲ್ಲ ಪೀಸ್ಗಳನ್ನು ಅದೇ ರೀತಿ ಒಂದು ಲೈನಿಂಗು ಒಂದು ಮೇನ್ ಪೀಸ್ ಎರಡನ್ನೂ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಒಂದು ಹೊಲಿಗೆ ಹಾಕೋಬೇಕು. ಇದಂತೂ ನಿಮಗೆ ಗೌನ್ಗಳಿಗೆ, ಲೆಹೆಂಗಾಗಳಿಗೆ ಸೂಪರಾಗಿ ಕಾಣುತ್ತೆ. ನಾನು 4 ಹಾಕಿದ್ದೀನಿ, ನೀವು ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಆಮೇಲೆ ಇನ್ನೂ ಅಗಲ ಬೇಕು ಅಂದರೂ ಮಾಡ್ಕೋಬೋದು. ನಾನು ಇವಾಗ 5 ಇಂಚ್ ಇಟ್ಟಿದ್ದೀನಲ್ವ, ನೀವು 6 ಇಂಚು 7 ಇಂಚು ಅಗಲ ತೊಗೊಂಡು ರೌಂಡ್ ಶೇಪ್ ಕಟ್ ಮಾಡಿದಾಗ ಅದು ಇನ್ನೂ ಅಗಲ ಬರುತ್ತೆ. ಅಂದರೆ ಲೆಹೆಂಗಾಗಳಿಗೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ.
ಬ್ಲೌಸ್ಗೂ ಮಾಡ್ಕೋತಾರೆ. ಅಂದರೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಬೇಕು, ಇಲ್ಲ ಸೀರೆ ಪೀಸಲ್ಲಿ ಕಟ್ ಮಾಡಿ ಮಾಡಬೇಕಾಗುತ್ತೆ. ಮಾಮೂಲಿ ಪೀಸ್ಗಳಲ್ಲಿ ತಂದು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸೀರೆ ಪೀಸಲ್ಲೇ ಮಾಡಿದ್ರೆ ಒಂಥರ ಈ ಥರ ಸ್ಮೂತಾಗಿರೋ ಬಟ್ಟೆಗಳಾಗಬೇಕು, ತೆಳ್ಳಗಿರೋ ಬಟ್ಟೆಗಳಾದರೆ ಚೆನ್ನಾಗಿ ಬರುತ್ತೆ. ಓಕೆನಾ. ಒಂಥರ ರಫ್ ಇರೋ ಬಟ್ಟೆಗಳಲ್ಲಿ ಈ ಥರ ಡಿಸೈನ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಕಾಣಿಸಲ್ಲ. ಈ ಥರ ಸ್ಮೂತಾಗಿರೋ ಬಟ್ಟೆಲಾದರೆ, ಸ್ಯಾಟಿನು ಇನ್ನೂ ಸಾಫ್ಟಾಗಿರೋ ಬಟ್ಟೆಗಳಲ್ಲಾದರೆ ಒಂಥರ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಉಲ್ಟಾ ತಿರುಗಿಸಿನೂ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಂಬಿಡಿ. ಏನಕ್ಕಪ್ಪ ಅಂದರೆ ನಾವು ಸ್ಟಿಚ್ ಮಾಡುವಾಗ ಅದು ಹೆಚ್ಚು ಕಡಿಮೆ ಇರಬಾರ್ದು ಅಂತ ನೀಟಾಗಿ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಇರೋದು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಇದು ರೌಂಡಾಗಿ ಮಾಡ್ಬೋದು. ರೌಂಡಾಗಿ ಮಾಡಿದ್ರೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ಇವಾಗ ಈ ರೀತಿ ಆದಮೇಲೆ ಟ್ಯಾಗ್ ಆಲ್ರೆಡಿ ನಾನು ಫಸ್ಟೇ ತೋರಿಸಿದ್ದೀನಿ. ಟ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿರೋದು 2 ಟ್ಯಾಗ್ನ. ಅದನ್ನು ಅದು ಹೇಳಿದ್ನಲ್ಲ, ಈ ಥರ ನೀವು ಗೊಂಡೆಗಳು ಜಾಸ್ತಿ ಹಾಕ್ತೀನಿ ಅಂದರೆ ಸ್ವಲ್ಪ ಉದ್ದನೇ ತೊಗೊಳ್ಳಿ. ನೀವು ನಾಟ್ ಹಾಕಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ. ನೀವು ಚಿಕ್ಕದಾಗಿ ಇಟ್ಬಿಟ್ಟು ಏನಾಗುತ್ತೆ, ಮೇಲಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ, ನಾಟ್ ಹಾಕೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಟ್ಯಾಗ್ನ ಸ್ವಲ್ಪ ಉದ್ದನೇ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಲೆಹೆಂಗೆಗೆ ಗೌನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಡ್ರೆಸ್ಗಳಿಗೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ಟೆ ಜಾಸ್ತಿ ಇದ್ದರೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಅಂದರೆ ಒಂದು ಸ್ವಲ್ಪ ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸ್ಟಿಚಿಂಗ್ ಆದಮೇಲೆ ನೋಡಿ ಎಷ್ಟು ಸಖತ್ತಾಗಿರುತ್ತೆ ನೋಡಿ. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು 2 ಡೋರಿಗೂ 4 ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಸ್ಟಿಚ್ ಮಾಡಿಬಿಟ್ಟು ಬಿಗಿನರ್ಸು ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಈ ಡಿಸೈನ್ನ. ಇವಾಗ ಸ್ಟಿಚ್ ಮಾಡಿ ಅದರ 1/4 ಇಂಚು ಒಳಗಡೆ ತೊಗೊಂಡು ಸ್ಟಿಚ್ ಮಾಡಿ. ಏನಕ್ಕಪ್ಪ ಅಂದರೆ ಒಂದ್ರೊಳಗೆ ಒಂದು ಬರಬೇಕಲ್ವ, ಹಂಗಾಗಿ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ 1/4 ಇಂಚು ಒಳಗಡೆ ಇಟ್ಕೊಂಡ್ರೆ ಅವಾಗೇನಾಗುತ್ತೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನೀವು ತುದಿಗೆ ಇಟ್ಬಿಟ್ರೆ ಗ್ಯಾಪ್ ಬರಬಾರ್ದು ಮಧ್ಯ. ಆ ಥರ ಬರಬೇಕು ಅಂದರೆ ಒಂದು 1/4 ಇಂಚು ಒಳಗಡೆ ತೊಗೊಳ್ಳಿ, ಮಧ್ಯೆ ಗ್ಯಾಪ್ ಬರೋಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಓಕೆನಾ. ಈ ರೀತಿ ಒಂದ್ರ ಕೆಳಗೆ ಒಂದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಒಂಥರ ನೀಟಾಗಿ ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಕಾಣಿಸುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಗೌನ್ಗೋ ಡ್ರೆಸ್ಗೋ ಒಂದೇ ಒಂದಕ್ಕೆ ಹೊಲ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಂಗಲಾಗೂ ಹೊಲ್ಕೊಬೋದು, ಇಲ್ಲ ಈ ಥರ. ಆದರೆ ಈ ಗೌನ್ಗಳು ಹೊಲಿದ್ರೆ ಸಖತ್ತಾಗಿರುತ್ತೆ. ಗೌನ್ ಆಗಲಿ ಲೆಹಂಗಾಗಲಿ ದಾರ ಹಾಕ್ಕೊಂಡು ಈ ಥರ ಹಾಕ್ಕೊಂಡಾಗ ಸಖತ್ತಾಗಿರುತ್ತೆ. ನೀವು ನೋಡಿರ್ಬೋದು, ದೊಡ್ಡ ಗೊಂಚಲಾಗಿ ಹಾಕ್ಕೊಂಡಿರ್ತಾರೆ. ಆ ಥರ ಇದನ್ನು ರೆಡಿ ಮಾಡ್ಕೊಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು. ನಾನು 4 ಹಾಕಿದ್ದೀನಿ. ನೀವು ಬೇಕಾದ್ರೆ 6, 8ವರೆಗೂ ಹಾಕ್ಕೊಬೋದು. ಓಕೆನಾ. ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ದಾರ ಉದ್ದ ಇಟ್ಕೊಂಡ್ರೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ನೋಡಿ. ಈ ಥರ ಇಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಗ್ಯಾಪ್ ಬರೋಲ್ಲ, ಮಧ್ಯ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಇಲ್ಲಾಂದರೆ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ. ಅದಕ್ಕೆ 1/4 ಇಂಚು ಒಳಗಡೆ ಇಟ್ಟರೆ ಗ್ಯಾಪ್ ಬರೋಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಲ್ಲ. ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಒಂದಾಯಿತು. ಇವಾಗ ಇನ್ನೊಂದು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿ ಒಂದು 1/4 ಇಂಚು ಒಳಗಡೆ ಇಟ್ಟು ಹಾಗೇ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಲಡ್ಕನ್ನು, ಗೊಂಡೆ ಏನೇನೋ ಹೇಳ್ತಾರೆ, ಏನಾದರೂ ಹೇಳ್ಬೋದು ನೋಡಿ. ನೀವು ಈ ಥರ ರೆಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿರೋ ಗೊಂಡೆ, ಲಡ್ಕನ್, ಡೋರಿ ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.